ತಡೆಗೆ ಮಾಸ್ಕ್ ಕಡ್ಡಾಯ ಮಾಡ್ತಾ ಸರ್ಕಾರ. ಬೆಂಗಳೂರಿನಲ್ಲಿ ಕೊರೋನಾ ಟೆಸ್ಟಿಂಗ್ ಟಾರ್ಗೆಟ್ ಫಿಕ್ಸ್. ಜನವರಿ ಆರಂಭದಲ್ಲೇ ಹೆಚ್ಚಾಗುತ್ತಾ ಕೋವಿಡ್. ಕ್ಯಾಂಪ್ಸ್, ಶಾಲೆಗಳಿಗೆ ಕೊರೋನಾ ರೂಲ್ಸ್ ಜಾರಿ. ಏನೇನು ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊರೋನಾ ತಡೆಯ ಕ್ರಮದ ಸಂಬಂಧ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಆರೋಗ್ಯ ಅಧಿಕಾರಿಗಳು, ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿಯ ಸದಸ್ಯರು ಭಾಗಿಯಾಗಿದ್ದರು. ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನು ಕೊಟ್ಟರು. ರಾಜ್ಯದಲ್ಲಿ ಕೊರೋನಾ ಪಾಸಿಟಿವ್ ಸಂಖ್ಯೆ 92ಕ್ಕೆ ಏರಿಕೆಯಾಗಿದೆ. ಇದರಲ್ಲಿ ಬೆಂಗಳೂರು 80, ಮೈಸೂರು 5, ಬಳ್ಳಾರಿ 3, ರಾಮನಗರ, ಮಂಡ್ಯದಲ್ಲಿ ತಲಾ ಒಂದೊಂದು ಪಾಸಿಟಿವ್ ಆಗಿದೆ. 3 ಸಾವನ್ನಪ್ಪಿದ್ದಾರೆ. ಆದರೆ ಅವರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅನ್ನೋದಕ್ಕಾಗಲ್ಲ. 72 ರೋಗಿಗಳು ಮನೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 20 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. 7 ಜನ ಐಸಿಯುನಲ್ಲಿದ್ದಾರೆ ಅಂತ ಹೇಳಿ ಸಿಎಂ ಮಾಹಿತಿ ಕೊಟ್ಟರು. ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ 3 ಜನರು ಕರ್ನಾಟಕದಲ್ಲಿ ಕೋವಿಡ್ ಪಾಸಿಟಿವ್ ಇದ್ದವರು ಸತ್ತಿದ್ದಾರೆ. ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಯಾಕಂತಂದ್ರೆ ಅವ್ರಿಗೆ ಬೇರೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದವು. ಹಾಗಾಗಿ 3 ಜನರು ಕೋವಿಡ್ನಿಂದಲೇ ಸತ್ತಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಬೇರೆ ರೋಗಗಳಿಂದಲೂ ಕೂಡ ಸತ್ತಿರಬಹುದು. ಆದರೆ ಅವ್ರಿಗೆ ಕೋವಿಡ್ ಪಾಸಿಟಿವ್ ಇತ್ತು. ರಾಜ್ಯದಲ್ಲಿ ಕೊರೋನಾ ಭೀತಿ ಇದ್ದು ಶನಿವಾರದಿಂದ ಕೊರೋನಾ ಟೆಸ್ಟಿಂಗ್ ಆರಂಭ ಮಾಡಲಾಗ್ತಾ ಇದೆ. ಪ್ರತಿದಿನ 5,000 ಟೆಸ್ಟ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. 3,500 RT-PCR ಟೆಸ್ಟ್, 1,500 ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅನ್ನು ಮಾಡಲಿಕ್ಕೆ ತಿಳಿಸಲಾಗಿದೆ. ಎಲ್ಲ ಕಡೆ ಟೆಸ್ಟ್ ಮಾಡಿದ ಮೇಲೆ ಕೇಸ್ ಹೆಚ್ಚಳ ಆಗಬಹುದು ಅಂತೇಳಿ ಸಿಎಂ ಖಾಸಗಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ಗೆ ದರ ಇನ್ನೂ ನಿಗದಿ ಮಾಡಿಲ್ಲ. ಇಂದು ಕ್ಯಾಬಿನೆಟ್ನಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಮಾಡ್ತೀವಿ. ಕ್ಯಾಬಿನೆಟ್ನ ಸಬ್ ಕಮಿಟಿ ಇದನ್ನು ತೀರ್ಮಾನ ಮಾಡುತ್ತೆ. ಎಷ್ಟು ಹಣ ಬೇಕು ಅಷ್ಟು ಹಣವನ್ನು ಕೊರೋನಾ ನಿಯಂತ್ರಣಕ್ಕೆ ಕೊಡ್ತೀವಿ ಅಂತ ತಿಳಿಸಿದರು. ಅಲ್ಲದೆ ಈ ಹಿಂದಿನಂತೆ ಯಾವುದೇ ತೊಂದರೆ ಆಗದಂತೆ ಕ್ರಮವನ್ನು ಕೈಗೊಳ್ತೇವೆ. ಈ ಹಿಂದಿನ ತಪ್ಪು ಮರುಕಳಿಸಬಾರದು ಅಂತ ಹೇಳಿ ಅಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟರು. ಅಲ್ಲದೆ ಒಮಿಕ್ರಾನ್ ಹೊಸ ತಳಿ ಇರುವಂತಹ JN1ನಿಂದ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಆದರೆ ಎಚ್ಚರಿಕೆಯಿಂದಿರಬೇಕು, ರೂಲ್ಸ್ ಅನ್ನು ಪಾಲಿಸಬೇಕು ಅಂತ ಹೇಳಿ ತಿಳಿಸಿದರು. ಈ ಕಾಯಿಲೆ ಇದೆಯಲ್ಲ, ಯಾರು ಕೂಡ ಆತಂಕ ಪಡಬೇಕಾದಂಥ, ಭಯ ಪಡಬೇಕಾದಂಥ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಕೊರೋನಾ ಆತಂಕದ ಮಧ್ಯೆಯೂ ಸದ್ಯಕ್ಕೆ ಮಾಸ್ಕ್ ಕಡ್ಡಾಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನಸಂದಣಿ ಇರುವ ಕಡೆಗಳಲ್ಲಿ ಜನರು ಮಾಸ್ಕ್ ಧರಿಸಬೇಕು. ಸದ್ಯಕ್ಕೆ ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಲ್ಲ. ಪ್ರಸ್ತುತ ಮಾಸ್ಕ್ ಕಡ್ಡಾಯ ಬೇಡ ಅಂತ ತಾಂತ್ರಿಕ ಸಲಹಾ ಸಮಿತಿ ಹೇಳಿದೆ. ಮುಂದೆ ಸಮಿತಿ ಕೊಡೋ ಸಲಹೆಗಳನ್ನ ಅನುಷ್ಠಾನ ಮಾಡ್ತೀವಿ. ಆದರೆ ಕಡ್ಡಾಯವಾಗಿ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸಬೇಕು. ಬಹುರೋಗಗಳಿಂದ ಬಳಲ್ತಿರುವವರು ಮಾಸ್ಕ್ ಧರಿಸಬೇಕು ಅಂತ ತಿಳಿಸಿದ್ರು. ಇನ್ನು ಖಾಸಗಿ ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯ ವಿಚಾರ ಒಳ್ಳೆಯದು. ಮುಂದೆ ನಾವು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ತಾಂತ್ರಿಕ ಸಮಿತಿ ಜೊತೆ ಚರ್ಚಿಸಿ ನಿರ್ಧಾರ ಮಾಡ್ತೀವಿ ಅಂತ ತಿಳಿಸಿದ್ರು. ಕಡ್ಡಾಯ ಮಾಡಲ್ಲ, ಇಟ್ಸ್ ಓನ್ಲಿ ಅಡ್ವೈಸರಿ. ಕಡ್ಡಾಯ ಮಾಡೋ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಟ್ ಇಸ್ ಓನ್ಲಿ ಅಡ್ವೈಸರಿ. ಬಟ್ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಳಬೇಕು. ಕೊರೋನಾ ಕರಿನೆರಳಿನ ಮಧ್ಯೆ ಕ್ರಿಸ್ಮಸ್, ಹೊಸ ವರ್ಷಕ್ಕೆ ಕಠಿಣ ನಿಯಮಗಳು ಜಾರಿಗೆ ನಿರೀಕ್ಷೆ ಇತ್ತು. ಆದರೆ ಸರ್ಕಾರ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ಗೆ ಯಾವುದೇ ನಿಯಮ ಇಲ್ಲ ಅಂತ ತಿಳಿಸಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ, ಕ್ರಿಸ್ಮಸ್, ಹೊಸ ವರ್ಷಕ್ಕೆ ಯಾವುದೇ ನಿಯಮ ಇಲ್ಲ, ಆದರೆ ಜನಸಂದಣಿ ಇರುತ್ತೆ. ಹೀಗಾಗಿ ಎಲ್ಲರೂ ಮಾಸ್ಕ್ ಹಾಕಿಕೊಳ್ಬೇಕು ಅಂದ್ರು. ಇನ್ನು ರಾಜ್ಯದಲ್ಲಿ ಅಗತ್ಯ ಇದ್ರೆ ಲಸಿಕೆ ಅಭಿಯಾನ ಕೂಡ ಶುರು ಮಾಡಲು ತಿಳಿಸಿದ್ದೇನೆ. ಯಾರು ತೆಗೆದುಕೊಂಡಿಲ್ಲ ಅವರು ಲಸಿಕೆ ಪಡೆಯಬೇಕು. ಕೇಂದ್ರ ಕೊಡುವ ಮುನ್ನ ಖರೀದಿಸುವಂತೆ ಸಿಎಂ ತಿಳಿಸಿದ್ದು, ಅಗತ್ಯ ಇದ್ರೆ ಲಸಿಕೆ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವ್ಯವಸ್ಥೆ, ಡೆಡಿಕೇಟೆಡ್ ವಾರ್ಡ್ ನಿರ್ಮಾಣಕ್ಕೆ ಸೂಚಿಸಲಾಗಿದೆ. ಆಕ್ಸಿಜನ್, ವೆಂಟಿಲೇಟರ್, ಬೆಡ್, ಔಷಧಿ ಎಲ್ಲ ಖರೀದಿ ಮಾಡಬೇಕು ಅಂತ ಸೂಚಿಸಿದ್ರು. ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್. ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ. ಬೆಂಗಳೂರಿನಲ್ಲಿ ಕೊರೋನಾ ಆತಂಕ ಶುರುವಾಗಿದ್ದು ಕೋವಿಡ್ ಟೆಸ್ಟ್ ಆರಂಭ ಮಾಡಲಾಗಿದೆ. ಬೆಂಗಳೂರಿನಲ್ಲಿ 1,500 ಟೆಸ್ಟ್ ಟಾರ್ಗೆಟ್ ಅನ್ನು ನೀಡಲಾಗಿದೆ. ಪ್ರತಿ PHCನಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗಿದೆ. ಹಲಸೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಟೆಸ್ಟ್ ಅನ್ನು ಮಾಡಲಾಗ್ತಿದೆ. ಮತ್ತೊಂದು ಕಡೆ ಸ್ವಯಂ ಪ್ರೇರಿತವಾಗಿ ಟೆಸ್ಟಿಂಗ್ ಸೆಂಟರ್ಗಳಿಗೆ ಜನರು ಬರ್ತಿದ್ದಾರೆ. ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಕೊರೋನಾ ಟೆಸ್ಟಿಂಗ್ ಸ್ಪಾಟ್ ಎಂಬ ಫಲಕ ಮತ್ತೆ ಕಾಣಿಸ್ತಾ ಇದೆ. ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗ ಕಡ್ಡಾಯವಾಗಿ 5 ಟೆಸ್ಟ್ ನಿತ್ಯವೂ ಕೂಡ ಮಾಡುವಂತೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರದಿಂದ ಪ್ರತಿ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 25 ಟೆಸ್ಟಿಂಗ್ ಕಡ್ಡಾಯ ಮಾಡಲಾಗಿದೆ. ಶೇಷಾದ್ರಿಪುರಂನ ನಗರ ಆರೋಗ್ಯ ಕೇಂದ್ರ, BBMP ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟಿಂಗ್ ಅನ್ನು ಆರಂಭಿಸಲಾಗಿದೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ ಸರ್. ಎಷ್ಟು ಮಾಡ್ತೀರಾ? ಟಾರ್ಗೆಟ್ ಇವತ್ತು 15 ಕೊಟ್ಟಿದ್ದಾರೆ. ILI ಸಾರಿ ಪೇಷಂಟ್ಸ್ಗೆಲ್ಲ ಮಾಡ್ತಿದ್ದೀವಿ ಸರ್. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. 3 ಆಗಿದೆ ಸರ್. ಪೇಷಂಟ್ ಬಂದರೆ ಅದೇ ಕೇಸಸ್ ನೋಡ್ಬಿಟ್ಟು ಕೇಸ್ ಏರಿಕೆ ಆಗುತ್ತೆ ಅನ್ಸುತ್ತೆ. ಗೊತ್ತಿಲ್ಲ ಸರ್, ಮೇ ಬಿ ಆಗ್ಬೋದು. ಎಲ್ಲ ಕೇರಳ ಎಲ್ಲ ನೋಡ್ತಾ ಇದ್ರೆ ನಮ್ಮದು ಕರ್ನಾಟಕ ಬಾರ್ಡ್ರ್ ಇದೆ ಅಲ್ಲ,
ಸೊ ಆಗ್ಬೋದು. ರಾಜ್ಯದಲ್ಲಿ ದಿನೇ ದಿನೇ ಮಹಾಮಾರಿ ಕೊರೋನಾ ಆತಂಕ ಹೆಚ್ಚಾಗುತ್ತಲೇ ಇದೆ. ಇನ್ನು ಕೆಲ ದಿನಗಳಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆ, ಸಂಕ್ರಾಂತಿ ಹಬ್ಬ ಕೂಡ ಇದೆ. ಈ ಸಂಭ್ರಮಾಚರಣೆ ವೇಳೆ ಕೊರೋನಾ ಹೆಚ್ಚಾಗಬಹುದು ಅಂತ ಐಐಎಸ್ಸಿ ಮತ್ತು ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಕೊರೋನಾ ಆತಂಕ ಹೆಚ್ಚಾಗಬಹುದು. ಜನವರಿ ಮೊದಲ ವಾರದ ಬಳಿಕ ರಾಜ್ಯದಲ್ಲಿ ಗರಿಷ್ಠ JN1 ಕೇಸ್ ದಾಖಲಾಗಬಹುದು ಅಂತ ತಜ್ಞರು ಊಹಿಸಿದ್ದಾರೆ. ಕೇರಳದಲ್ಲಿ ಕೇಸ್ ಏರಿಕೆ ಕಂಡ 2 ರಿಂದ 3 ವಾರಗಳ ನಂತರ ರಾಜ್ಯದಲ್ಲಿ ಕೇಸ್ ಏರಿಕೆ ಸಾಧ್ಯತೆ ಇದೆ. ಹಾಗಾಗಿ ಜನವರಿ ತಿಂಗಳು ಡೇಂಜರ್ ಆಗುವ ಸಂಭವ ಇದೆ. ಅಲ್ಲದೆ ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಿ ನಂತರ ಫೆಬ್ರವರಿ ಕೊನೆಯ ವಾರದಲ್ಲಿ ಪ್ರಕರಣಗಳು ಇಳಿಯುವ ನಿರೀಕ್ಷೆ ಇದೆ ಅಂತ ಐಐಎಸ್ಸಿ ಮತ್ತು ತಾಂತ್ರಿಕ ಸಲಹಾ ಸಮಿತಿ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಹೀಗಾಗಿ ಅತಿ ಹೆಚ್ಚು ಕೋವಿಡ್ ಪರೀಕ್ಷೆ, ಬೆಂಗಳೂರಿನಲ್ಲಿ ಪ್ರತಿದಿನ 2,500 ಕೋವಿಡ್ ಟೆಸ್ಟ್ ಮತ್ತು ILI ಸಾರಿ ರೋಗಿಗಳಿಗೆ ಕಡ್ಡಾಯವಾಗಿ ಟೆಸ್ಟ್ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಲ ಖಾಸಗಿ ಶಾಲೆಗಳು ಕೊರೋನಾ ಮುಂಜಾಗ್ರತೆ ಕೈಗೊಂಡಿವೆ. ಅದರಂತೆ ಖಾಸಗಿ ಶಾಲೆಗಳಿಗೆ ಕೊರೋನಾ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಕ್ಯಾಮ್ಸ್ ಒಕ್ಕೂಟದಡಿ ಬರುವ ಶಾಲೆಗಳಿಗೆ ಪ್ರತ್ಯೇಕ ಮಾರ್ಗಸೂಚಿ ಹೊರಡಿಸಲಾಗಿದೆ. ಜ್ವರ, ಶೀತ ಗುಣಲಕ್ಷಣಗಳು ಇರುವ ಮಕ್ಕಳು ಶಾಲೆಗೆ ಬಾರದೆ ಐಸೋಲೇಷನ್ ಆಗುವಂತೆ ಸೂಚನೆ ನೀಡುವುದು, ನಿಯಮಿತವಾಗಿ ಶಾಲೆಗಳ ಆವರಣದಲ್ಲಿ ಸ್ಯಾನಿಟೈಸ್, ಸ್ವಚ್ಛತೆ ಕಾಪಾಡುವಂತೆ ಸೂಚಿಸಲಾಗಿದೆ. ರಜಾ ದಿನಗಳಲ್ಲಿ ಪೋಷಕರು ಮಕ್ಕಳನ್ನು ಕ್ರೌಡ್ ಇರುವ ಸ್ಥಳಕ್ಕೆ ಅಥವಾ ಜನಜಂಗುಳಿ ಇರುವ ಜಾಗಕ್ಕೆ ಪ್ರವಾಸಕ್ಕೆ ಕರೆದುಕೊಂಡು ಹೋಗಬಾರದು. ಮಕ್ಕಳಿಗೆ ನಿತ್ಯವೂ ಟೆಂಪರೇಚರ್ ಚೆಕ್ ಮಾಡಬೇಕು. ಟ್ರಾವೆಲ್ ಹಿಸ್ಟ್ರಿ ಇರುವ ಮಕ್ಕಳ ಬಗ್ಗೆ ನಿಗಾ ವಹಿಸುವಂತೆ ಸೂಚನೆ ಕೊಡಲಾಗಿದೆ. ಅಲ್ಲದೆ ಸ್ಕೂಲ್ ಟ್ರಿಪ್ ಸಮಯದಲ್ಲಿ ಆಕ್ಸಿಜನ್ ಕಿಟ್ ಸಮೇತ ಹೋಗುವಂತೆ ಸೂಚನೆ ಕೊಡಲಾಗಿದೆ. ಮುಖ್ಯವಾಗಿ ಟೆಸ್ಟ್, ಕ್ಲಾಸ್ ಮಿಸ್ ಆಗುತ್ತೆ ಅಂತ ಪೋಷಕರು ಅನಾರೋಗ್ಯ ಪೀಡಿತ ಮಕ್ಕಳನ್ನು ಶಾಲೆಗೆ ಕಳಿಸಬಾರದು ಅಂತ ತಿಳಿಸಲಾಗಿದೆ.